इंतजार कर रहे थे, ये महाराष्ट्र के नहीं बल्कि पूरी देश के दलितों की आवाज ऑल इंडिया पैंथर सेना के राष्ट्रीय अध्यक्ष दीपक केदार जी मंच के सामने ऑलरेडी आप पहुंचे हैं। मैं सभी कार्यकर्ताओं से विशेष तौर पर देवेंद्र कुमार रामचंद्र सोनिया और कामरे जी से मैं निवेदन करूंगा कि दीपक केदार साहब डॉक्टर बाबा साहब अम्बेडकर के पुतले को माला ಕಾರ್ಯಕ್ರಮದ भव्य सानिध्य होना कर इस कार्यक्रम का आयोजन यहाँ पर किया है। कार्यक्रम करना तो एक बहाना है मेरे साथियों, क्योंकि समाज को जगाना है। अगर बाबा साहब ना होते तो जमीन का रंग लाल ना होता, आसमान उदा ना होता, ये भारत कब का कंगाल हो चुका होता यारो। अगर मेरे भीम जैसा हीरा इस भारत को मिला नहीं होता। बाबा साहब के बदौलत आज हम इंसान बने हैं, हम स्वाभिमान से जिंदगी कर रहे हैं। आज आन और बान शान के साथ यहाँ पर हम ಇವತ್ತಿನ ದಿವಸ ಆಲ್ ಇಂಡಿಯಾ ಪ್ಯಾಂಥರ್ ಸೇನೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚೌಡಾರಕೆರೆಯ ಸತ್ಯಾಗ್ರಹದ ಅಂಗವಾಗಿ ಸಾಮಾಜಿಕ ಸಬಲೀಕರಣದ ದಿನದಂದು ಈ ಒಂದು ಬಹಿರಂಗ ಸಭೆಗೆ ಆಗಮಿಸಿದಂಥ ನಮ್ಮ ಆಲ್ ಇಂಡಿಯಾ ಪ್ಯಾಂಥರ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರು ದೀಪಕ್ ಭಾಯ್ ಕೇದಾರ್ ಅವರು ನಮ್ಮ ಒಂದು ರಿಕ್ವೆಸ್ಟ್ ಮುಖಾಂತರ ನಾವೆಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಬೇಕು. ಪ್ರತಿ ವರ್ಷ ತಾವು ಹೋದ ವರ್ಷ ಕೂಡ ಬಂದಿದ್ರಿ, ಈ ವರ್ಷ ಕೂಡ ನಮ್ಮ ಬೀದರ್ ಜಿಲ್ಲೆಗೆ ಬಂದು ನಮ್ಮನ್ನು ಭೀಮ ಗರ್ಜನೆಯನ್ನು ನೀವು ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ತಾವು ಪ್ರಸ್ತಾವಪಡಿಸಬೇಕೆಂದು ಕೇಳಿಕೊಂಡಾಗ ಅವರು ನಮ್ಮನ್ನು ನಮ್ಮ ಮಾತಿಗೆ, ನಮ್ಮ ಸಂಘದ ಮಾತಿಗೆ ಒಪ್ಪಿಕೊಂಡು ಈ ಬೀದರ್ ಜಿಲ್ಲೆಗೆ ಆಗಮಿಸಿದ್ದಾರೆ. ದೀಪಕ್ ಭಾಯ್ ಕೇದಾರ್ ಅವರಿಗೆ ತಮ್ಮೆಲ್ಲರ ಜೋರ ಚಪ್ಪಾಳೆ ಮುಖಾಂತರ ಅವರಿಗೆ ನಾನು स्वागत सुस्वागतವನ್ನು ಕೋರುತ್ತೇನೆ. दीपक भाई जी आपको बीदर जिले की ओर से हार्दिक हार्दिक स्वागत है. ಬಸವ ದೇವರು ಉತ್ತರಾಧಿಕಾರಿಗಳು ಶ್ರೀ ಜಗದ್ಗುರು ಸುನ್ನೆ ಸಂಪಾದನ ಹುಣಸಿಕೋಳ ಮಠ ಯಮಕನ್ ರೆಡ್ಡಿ ಬೆಳಗಾವಿ ಜಿಲ್ಲೆಯವರಿಗೆ ತಮ್ಮ ಜೋರ ಚಪ್ಪಾಳೆ ಮುಖಾಂತರ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರಾದಂಥ ದೇವೇಂದ್ರ ಸೋನಿ ಅವರು ಕೂಡ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಮಾನ್ಯ ಶ್ರೀ ನಮ್ಮ ಸ್ನೇಹಿತರಾದಂಥ ಆತ್ಮೀಯರಾದಂಥ ಈ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಭರತ್ ಕಾಂಬ್ಳೆ, ಜಿಲ್ಲಾಧ್ಯಕ್ಷರು ಆಲ್ ಇಂಡಿಯಾ ಪ್ಯಾಂಥರ್ ಸೇನೆ, ಇವರಿಗೆ ಕೂಡ ತಮ್ಮೆಲ್ಲ ಜೋರ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕುಮಾರಿ ಕ್ರಾಂತಿ ಕಲ್ವಾಡ್ಕರ್, ನಿರ್ದೇಶಕರು KLE ಸಂಸ್ಥೆ ಬೀದರ್, ಊರಿಗೆ ಕೂಡ ತಮ್ಮ ಜೋರ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ ಆತ್ಮೀಯ ಸಹೋದರರಾದ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಸಹೋದರರು ಹಾಗೂ ಹಿರಿಯರು ಶ್ರೀ ಉದಯ್ ಕುಮಾರ್ ಸೋನಿ ಅವರಿಗೆ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶಶಿಕಾಂತ್ ಪೊಲೀಸ್ ಪಾಟೀಲ್ ಯುವ ನಾಯಕರು, ಊರಿಗೆ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅನ್ನದಾಸೋಹವನ್ನು ನೀಡಿದಂಥ ಶ್ರೀ ಯೋಗೇಶ್ ಅವರು ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಇನ್ನೊಬ್ಬರು ಅತಿಥಿಯಾದಂಥ ಮಾನ್ಯ ಶ್ರೀ ಭರತ್ ಕಾಂಬ್ಳೆ ಅವರ ತಂದೆಯವರು, ಅವರಿಗೆ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಸಂಯೋಜಕರಾಗಿ ಈ ಕಾರ್ಯಕ್ರಮಕ್ಕೆ ಅತಿ
ಒತ್ತನ್ನು ನೀಡಿ ಸತತವಾಗಿ 2 ವರ್ಷದಿಂದ ಈ ಕಾರ್ಯಕ್ರಮಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಂತ ಈ ಒಂದು ಸ್ವಾಗತ ಸಮಿತಿಯ ಈ ಒಂದು ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತಂತ ನಮ್ಮೆಲ್ಲ ಆತ್ಮೀಯ ಗೆಳೆಯರು ದೇವೇಂದ್ರ ಸೋನಿಯಣ್ಣವರು, ಭರತ್ ಕಾಂಬ್ಳೆ ಅವರು, ಪ್ರದೀಪ್ ಚಂಜುರಿ ಅವರು, ದೇವರಾಜ್ ಆರ್ಯ ಅವರು, ಕೃಷ್ಣ ನಾಟೇಕರ್ ಅವರು, ಸಂಗಪ್ಪ ಚಿದ್ರಿ ಅವರು, ತುಕಾರಾಮ್ ಕರಾಟೆ ಅವರು, ಸಂತೋಷ್ ಕಾಂಬ್ಳೆ ಅವರು, ಸುಜಿತ್ ಬಡ್ಗೇರ್, ಯಲ್ಲೇಶ್ ಮಲ್ಕಾಪುರ್ ಅವರು, ಆನಂದ್ ಕಾಶಪ್ಪುರ್ ಅವರು, ಸೂರ್ಯಕಾಂತ್ ಅವರು, ಓಂ ಪ್ರಕಾಶ್ ಕಾಂಬ್ಳೆ ಅವರು, ಶ್ಯಾಮರಾವ್ ಮಲ್ಕಾಪುರಿ ಅವರು, ರಮೇಶ್ ಅಂದುಕೋಲ್ ಅವರು, ರಾಜು ಸುಲ್ತಾನ್ಪುರ್, ಕಾರ್ತಿಕ್ ಕಾಂಬ್ಳೆ ಅವರು, ಭಾಗ್ಯಶಾಲ್ ಕಾಂಬ್ಳೆ, ಅರುಣ್ ಸುಲ್ತಾನ್ಪುರ್, ಮನೋಜ್ ಮಲ್ಕಲ್ಕರ್, ಯಾದವ್ ಮಲ್ಕಾಪುರ್, ಹಾಗೆ ಹೀಗೆ ಅನೇಕರು ನಮ್ಮ ಜೊತೆಗೂಡಿ ಈ ಒಂದು ಚೌಡಾರ ಕೆರೆ ಕಾರ್ಯಕ್ರಮವನ್ನು ಸತತವಾಗಿ 2ನೇ ವರ್ಷಕ್ಕೆ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮ ನಾವೆಲ್ಲ ಸೇರ್ಕೊಂಡು ಮಾಡ್ತಕ್ಕಂಥದ್ದು ಅತಿ ಹೆಮ್ಮೆಯ ವಿಷಯ ಹಾಗೂ ಸಂತೋಷದ ವಿಷಯ. ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಶ್ರೀ ಶರಣ ಪಂಚಶೀಲ ಎಲ್ಲರ ದಯವಿಟ್ಟು ಎದುರಿಸು ಪೂಜೆ ಹೊಂದಿಯವರಿಂದ ಶ್ರೀ ಶರಣ ಪಂಚಶೀಲ ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಇವಾಗ ಕಾರ್ಯಕ್ರಮದ ನಿಯಮದ ಪ್ರಕಾರವಾಗಿ ಪೂಜ್ಯ ಪಂಥೆಯವರಿಗೆ ಭಿಕ್ಷು ಸಂಘಕ್ಕೆ ಶಾಲು ಹಾಗೂ ಗೌರವಾಧ್ಯಕ್ಷ देवेंद्र रामचंद्र सुनील जी से मैं निवेदन करूंगा कि उनको शाल और फूल का गुच्छा देकर उनको ढेर से तालियों के साथ उनका यहाँ पर स्वागत कीजिएगा। और उसके बाद क्योंकि समय भी हुआ है ಶಾಲು ಹಾಗೂ ಹೂಗುಚ್ಛವನ್ನು ನೀಡಿ ಅವರಿಗೂ ಕೂಡ ಸನ್ಮಾನಿಸಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ. ಬೆಲ್ದಾಳ ಶರಣರು ಅವರಿಗೂ ಕೂಡ ನಮ್ಮ ಭರತ್ ಕಾಂಬ್ಳೆ ಅವರು ಹೂಗುಚ್ಛ ಹಾಗೂ ಶಾಲು ಹೊದಿಸಿ ಅವರಿಗೆ ಸನ್ಮಾನಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. रहीम खान साहब भी मंच के ऊपर उपस्थित है। वे इस कार्यक्रम के उद्घाटक के रूप में यहाँ पर आ चुके हैं। उनको इस संगठन के गौरव अध्यक्ष देवेंद्र सोनी जी, भरत कांबड़े जी, खराट जी फूल और शाल पहनाकर उनको यहाँ पर स्वागत कर रहे हैं। और मैं रहीम खान साहब ಸಂಶೋಧನಾ ಗ್ರಂಥವನ್ನ ಪೂಜ್ಯ ಗುರುಗಳು ನಮ್ಮ ಗುರುಗಳಿಗೆ ನೀಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆಯೊಂದಿಗೆ ಸತ್ಯ ಶರಣರು ಬೆಲ್ದಾಳ ಶರಣರು ಬರೆದಂತಹ ಪುಸ್ತಕವನ್ನ ಸಿದ್ಧಬಸವ ದೇವರವರಿಗೆ ಪೂಜ್ಯ ಬೆಲ್ದಾಳ ಶರಣರು ನೀಡ್ತಾ ಇದ್ದಾರೆ. ಇನ್ನೊಂದೇ ಜೋರಾಗಿ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವಾಗ ಈ ಕಾರ್ಯಕ್ರಮವನ್ನ ಬಸವ ದೇವರು ಉತ್ತರಾಧಿಕಾರಿಗಳು ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಹುಣಸಿಕೊಳ ಮಠ ಯಮಕನವರಡಿ ಗುರುಗಳಿಗೆ ನಾನು ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ತಾವು ಈ ಸಭೆಯನ್ನು ಕುರಿತು ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಪೂರ್ವದಲ್ಲಿ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಚೌಧರಿಕೆರೆಯ ಸತ್ಯಾಗ್ರಹ ದಿನದ ಅಂಗವಾಗಿ ಸಾಮಾಜಿಕ ಸಬಲೀಕರಣದ ದಿನ ಎಂದು ಬೃಹತ್ ಸಮಾವೇಶದ ಬಹಿರಂಗದ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ವಿರಾಜಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದರೆ ಹೋದ ವರ್ಷ ಮಾತನಾಡಬೇಕಂತಾನೆ ಬಂದರೂ ಕೂಡ ಸಮಯದ ಅಭಾವ ಇತ್ತು. ಈ ವರ್ಷ ನನಗೆ ಅಂತಾನೆ 1 ಗಂಟೆ ಮೀಸಲಿಟ್ಟಾರ ಅನ್ನೋದನ್ನು ಕೇಳಿ ಬಹಳ ಸಂತೋಷದಲ್ಲಿ ನಾನು ಮಾತಾಡ್ತೀನಿ. ಬಹಳ ಲಕ್ಷ ಕೊಟ್ಟು ಕೇಳ್ರಿ, ಲಿಸನ್ ಇಟ್ ಕೇರ್ಫುಲಿ. ಅಂಬೇಡ್ಕರ್ ಬಗ್ಗೆ ನೀವು ಕಲಿತಂತಹ ಬಹಳಷ್ಟು ವಿಚಾರಗಳು ಬೇರೆ, ಆದರೆ ಅಂಬೇಡ್ಕರ್ ಜೊತೆಗೆ ಹೆಂಡತಿಯನ್ನು ಹೇಗೆ ಪ್ರೀತಿ ಮಾಡಬೇಕು ಅನ್ನೋದನ್ನು ಕಲಿಬೇಕಾಗಿದೆ ಇವತ್ತು ದಲಿತ ಸಮಾಜದ ಯುವಕರು. ಅಂಬೇಡ್ಕರ್ ಹೆಂಡತಿನ ಪ್ರೀತಿ ಮಾಡುವ ರೀತಿನೇ ಬೇರೆ, ಅವರ ದಾಂಪತ್ಯದ ಜೀವನನೇ ಬೇರೆ. ಭಾರತ ಭಾಗ್ಯ ವಿಧಾತ ಅನ್ನುವಂತಹ ಒಂದು ಪುಸ್ತಕದ ಕೊನೆಯ ಅವಧಿಯಲ್ಲಿ ಬರೀತಾರೆ ಅಂಬೇಡ್ಕರ್ ಮತ್ತು ರಮಾಬಾಯಿಯಲ್ಲಿರುವಂತಹ ದಾಂಪತ್ಯದ ಜೀವನ ಹೇಗಿತ್ತು. ನಿಮಗೆ ಗೊತ್ತಿರಬಹುದು, ಇವತ್ತಿಗೆ ಅಂಬೇಡ್ಕರ್ ಆಗಿ ಉಳಿದಿದ್ದಾರಂದ್ರೆ ಅಂಬೇಡ್ಕರ್ ನಮ್ಮ 4 ಮಕ್ಕಳಿಗೆ ತಂದೆಯಾಗದೆ ಇಡೀ ಭಾರತದ ಎಲ್ಲ ಮಕ್ಕಳಿಗೆ ತಂದೆಯಾಗಿ ನಿಂತಿದ್ದಾರಂತಂದ್ರೆ ಅದಕ್ಕೆ ಕಾರಣ ರಮಾಬಾಯಿ. ಮದುವೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಬಾಲ್ಯ ವಿವಾಹ ಮದುವೆ ಮಾಡಿಕೊಂಡಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಂಡತಿ ಜೊತೆಯಲ್ಲಿ ಸಂಸಾರವನ್ನು ನಡೆಸುವಂತಹ ಸಮಯದಲ್ಲಿ ಆ ಹೆಣ್ಮಗಳು ಒಂದೇ ಒಂದು ಮಾತು, ಹುಟ್ಟಿದ 4 ಮಕ್ಕಳಿಗೆ ಅನ್ನ ಹಾಕಪ್ಪ, ಆಮೇಲೆ ಜಗತ್ತಿನ ಚಿಂತೆ ಮಾಡಂತ ತಿಳ್ಕೊಂಡು ಅಂಬೇಡ್ಕರ್ ಎದೆಗೆ ತಾಕುವಂತೆ ಒಂದು ಮಾತು ಮಾತಾಡಿದ್ರು ಅಂತಂದ್ರೆ ಇವತ್ತಿಗೆ ನೀವು ಯಾರು ಇಲ್ಲಿ ಕುಂತಿರ್ಲಿಲ್ಲ, ನಾನು ಇಲ್ಲಿ ಬಂದು ಮಾತಾಡ್ತಿರ್ಲಿಲ್ಲ.
ನೀನು ಏನಾದರೂ ಮಾಡು, ನನ್ನ ಮಕ್ಕಳು ಎಲ್ಲರ ಮೇಲೆ ಮಣ್ಣು ಬಿದ್ದರೂ ಪರವಾಗಿಲ್ಲ, ಆದ್ರೆ ಎಲ್ಲರ ಮನೆಯೊಳಗೆ ಸೂರಾಗುವಂತಹ ಕೆಲಸವನ್ನ ನೀನು ಮಾಡು ಅಂತ ತಿಳ್ಕೊಂಡು ತನ್ನ ಗಂಡನಿಗೆ ಧೈರ್ಯದ ಗಂಡನವಾಗಿ ನಿಂತಹ ರಮಾಬಾಯಿ ಇದ್ರು ಅಂತ ತಿಳ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ದೊಡ್ಡವರಾದನ್ನು ಕೂಡ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಮಕ್ಕಳನ್ನ ಆ ತಾಯಿ ಬೆಳೆಸಿದಲ್ಲ, ಆ ರಮಾಬಾಯಿ ಒಂದು ಜೋರಾಗಿ ತಪ್ಪಾಳೆ ಅಂತ ಅಂತಹ ಆ ರಮಾಬಾಯಿ ಕೆಲಸ ಮಾಡುವಂತಹ ಸಂದರ್ಭದೊಳಗಡೆ ಎಂತೆಂತಹ ಕೆಲಸದ ಆ ಜೀವನದೊಳಗಡೆ ಆಕೆ ತಾಯಿ ಹೋಗ್ತಾಳೆ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು. ಆ ಹೆಣ್ಮಗಳು ಒಂದಿನ ಪೂನಾದೊಳಗಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರೆ. ಪೂನಾದೊಳಗಡೆ ಆ ತಾಯಿ ಇದ್ದಾಗ ರಮಾಬಾಯಿ ಅವ್ರ ಹತ್ರ ಅಂಬೇಡ್ಕರ್ ಅವ್ರು ಬಂದಾಗ, ನನ್ನ ಗಂಡ ಇನ್ನು ವಿದೇಶದಿಂದ ಎಲ್ಲ ಓದ್ಕೊಂಡು ಮುಗಿಸ್ಕೊಂಡು ಈ ದೇಶಕ್ಕೆ ಬಂದಿದ್ದಾನೆ ಅನ್ನುವಂತಹ ಒಂದು ಸಂದರ್ಭ ಬಂದಾಗ ಆಕೆ ಒಂದು ಕೆಲಸ ಒಂದು ಹರಕೆ ಬರ್ತಿದ್ದಾನಂತ ರಮಾಬಾಯಿ. ಯಾಕೆ ಗೊತ್ತಿಲ್ಲ, ಬುಡಕಟ್ಟು ಸಮಾಜದಲ್ಲಿ ಹುಟ್ಟಿದಂಥ ಹೆಣ್ಮಗಳು, ಆ ತಾಯಿ ಗೊತ್ತಿಲ್ಲ. ಆಕೆ ಒಂದು ಕನಸು ಏನು ಕಂಡಿದ್ರು ಅಂದ್ರೆ, ನನ್ನ ಗಂಡ ಅತ್ಯುನ್ನತವಾದಂತಹ ಶಿಕ್ಷಣವನ್ನು ಪಡ್ಕೊಂಡು ಭಾರತಕ್ಕೆ ಬಂದ ಸಮಯದಲ್ಲಿ ನನ್ನ ಗಂಡನನ್ನ ಪಂಡ್ರಾಪುರ ಕರ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡು ಹರಕೆ ಹೊತ್ತಿದ್ರು ಅಂತ ಆಕೆ. ಆಯ್ತು, ಗಂಡ ಬಂದು ನನಗೆ ಹೇಳಿದ್ರು, ಇಲ್ಲ ನಾನು ಹರಕೆ ಹೊತ್ತಿದ್ದೀನಿ, ನಡೀರಿ ಪಂಡ್ರಾಪುರಕ್ಕೆ ಹೋಗೋಣ ಹರಕೆ ತೀರ್ಸಕ್ಕಂತ ಹೋದಾಗ ಡಾಕ್ಟರ್ ಅಂಬೇಡ್ಕರ್ ಅವ್ರು ಭಾಳ ಸಿಟ್ಟು ಬರ್ತದೆ. ಸಾಹೇಬ್ ಹೇಳ್ತಾರೆ, ಅಲ್ಲ ಹುಚ್ಚಿ, ಇಟ್ಟೆಲ್ಲ ಭಾರತ ನಷ್ಟದೊಳಗೆ ಬಿದ್ದೂ ಕೂಡ 200 ವರ್ಷಗಳ ಕಾಲ ಈ ದೇಶದ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು ಮೊದಲಾಗಿ ಬ್ರಿಟಿಷರೆಲ್ಲರೂ ಕೂಡ ಈ ದೇಶವನ್ನು ಆಳುವಾಗ ಯಾವ ದೇವರು ಕೂಡ ನಿಮ್ಮ ಬೆನ್ನಲ್ಲಿ ಬಂದು ಎತ್ತಿಲ್ಲ. ಇವತ್ತಿಗೂ ಕೂಡ ಆ ದೇವರನ್ನ ಉಳಿಸ್ತೀನಿ ಅಂತ ತಿಳ್ಕೊಂಡು ಹೊಂಟಿಯಲ್ಲ ತಂಗಿ, ಆ ದೇವರೊಳಗಿರುವಂತಹ ಕೈ ಒಳಗಿರುವಂತಹ ಶಸ್ತ್ರಗಳು ಈ ದೇಶವನ್ನು ಉಳಿದಿಸಿಲ್ಲ. ನನ್ನ ಕೈಯಲ್ಲಿ ಹಿಡಿದಂತಹ ಪೆನ್ನಿನಿಂದ ಈ ದೇಶವನ್ನು ಉಳಿಸುವಂತಹ ಗಂಡ ನಿರ್ಮೋದಿರುವಾಗ ಪಂಡ್ರಾಪುರದ ಚಿಂತೆ ಯಾಕೆ ಮಾಡ್ತೀನಿ ಅಂತ ಕೇಳ್ತಾಳಕ್ಕೆ. ಒಂದು ಮಾತಿಗೆ ತನ್ನ ಎಲ್ಲ ಧರ್ಮವನ್ನು ತೊರೆದು ಆ ತಾಯಿ ಇಬ್ಬರು ಕೂಡಿ ಕೊತ್ತಾಗ ಒಂದಿನ ಹಂಗೆ ಸಾಹೇಬರು ಬರ್ಕೋತ್ ಕೂತಿದ್ರಂತೆ. ಬರ್ಕೋತ್ ಕೂತಂತ ಸಂದರ್ಭದಲ್ಲಿ ಕೇಳಿದ್ರಂತ, ಆ ಹೆಣ್ಮಗಳನ್ನ ಕೇಳಿದ್ರಂತ. ರಮು ಬಹಳ ಪ್ರೀತಿಯಿಂದ ಕರಿತಿದ್ರಂತ ಅವ್ರ ಹೆಂಡತಿನ. ನೀವೆಲ್ಲರೂ ಕರೆಯೋದು ಬೇರೆನೇ ಇರ್ತದೆ, ಆದರೆ ಅವ್ರು ಕರೆಯುವಂತಹ ಒಂದು ರೀತಿ, ಹೆಂಡತಿನ ಹೆಂಗೆ ಪ್ರೀತಿ ಮಾಡ್ಬೇಕಂತೇಳಿ ಎಲ್ಲ ಯುವಕರಿದ್ರಿ ಅಂತ ಹೇಳಕತ್ತೀನಿ ನಾನು. ರಮು ಅಂತ ಸಾಹೇಬ್ರು ಕೇಳ್ತಾರೆ, ಯಾಕ್ರಿ ಅಂತ ಕೇಳಿದ್ರು. ನಿನಗೊಂದು ಸ್ವಲ್ಪ ಏನಾರು ಅಕ್ಷರ ಬರೆಯಕ್ಕೆ ಬರ್ತೈತೆ ಅಂತ ಕೇಳಿದ್ರಂತ. ಎಂದೂ ಕೂಡ ನಾಚಲಾರ್ದಂಥ ಹೆಣ್ಮಗಳು ತಲೆಗೆ ಹಾಕಿ ತಲೆ ಮ್ಯಾಗಿನ ಶರೀರ ನಾಟ ಮಾಡ್ಕೊಂಡು ನಾಚಿದ್ರಂತ ಸಾಹೇಬ್ರ ಮುಂದೆ. ಯಾಕೆ ನಾಚಕತ್ತೀಯವ್ರಮ್ಮ, ಮತ್ತೆ ಯಾಕೆ ನಿನಗೆ ಅಕ್ಷರ ಬರಂಗಿಲ್ಲ ಅಂತ ಕೇಳಿದಾಗ, ಅಂದ್ರೆ ಇಂಥ ವಿಶ್ವಜ್ಞಾನಿ ನನ್ನ ಗಂಡ ನನ್ನ ಮಗಳಾಗಿರ್ಬೇಕಾದ್ರೆ ನಾಯಕ್ ಅಕ್ಷರ ಕಲಿಬೇಕು ಅಂತ ತಿಳ್ಕೊಂಡು ರಮಾಬಾಯಿ ಹೇಳಿದ್ರಂತ. ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ನೀನಂತ ಹೆಣ್ಮಕ್ಳಿಗೆ ಶಾಲೆ ಕಲ್ಸಕ್ಕನ ನಾನು ವಿಶ್ವದ 16 ಯೂನಿವರ್ಸಿಟಿಗಳನ್ನು ಓದಿ 4-5 PhDಗಳನ್ನು ಪಡ್ಕೊಂಡು ಬಂದು 32 MA ಡಿಗ್ರಿಗಳನ್ನು ಪಡ್ಕೊಂಡು ಈ ದೇಶಕ್ಕೆ ಬಂದೀನಿ. ಯಾಕಂತಂದ್ರೆ ನಿನ್ನಂತ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋ ಸಲುವಾಗಿ ಬಂದೀನಿ ಹೊರತು ನಾನು ಮತ್ತೊಂದು ಕಲ್ಲ ಅಂತಂದಾಗ, ಹಂಗಾರ ನಾ ಕಲಿತೀನಿ ನೀವು ಕಲಿಸ್ತೀನಿ ಅಂತ ಕೇಳಿದ್ರಂತಾಕೆ. ಅಕ್ಷರವನ್ನ ತಿದ್ದಿ ಹಿಡ್ಕೊಂಡು ಗಂಡ ತನ್ನ ಹೆಂಡತಿಗೆ ಗುರುವಾಗಿ 4 ಅಕ್ಷರಗಳನ್ನು ತಿದ್ದಿದಾಗ ರಮಾಬಾಯಿ 4 ಅಕ್ಷರಗಳನ್ನು ಪಡಿತಾಳೆ. 4 ಅಕ್ಷರಗಳನ್ನು ಬರೆಯಕ್ಕೆ ಕಲ್ತಂತಹ ಸಂದರ್ಭದೊಳಗಡೆ ಆ ತಾಯಿ ಎಷ್ಟರ ಮಟ್ಟಿಗೆ ಕಲಿತರು ಅಂದ್ರೆ, ವಿದೇಶಕ್ಕೆ ನಮ್ಮ ದೇಶದ ಸಂವಿಧಾನಕ್ಕೆ ವಿದೇಶದ ಸಂವಿಧಾನವನ್ನು ಎರವಲು ಪಡ್ಕೊಳ್ಬೇಕಂತ ನೆದರ್ಲ್ಯಾಂಡ್ಗೆ ಹೋದಾಗ ತನ್ನ ಮಗ ಸತ್ತಂತ ಸುದ್ದಿಯನ್ನು ಆಕೆ ಪತ್ರದ ಮುಖಾಂತರ ಬರೆದು ಕಳಿಸಿದಾಗ ಅಂಬೇಡ್ಕರ್ ದುಃಖ ಆಗಲಿಲ್ಲ. ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರು, ಮಗಳಾಗಿರುವಂತಹ ಹೆಂಡತಿ ಅಲ್ಲಾದಂತಹ ಶಿಷ್ಯ ಅಂತ ತಿಳ್ಕೊಂಡು 4 ಅಕ್ಷರ ಕಲಿಸಿದ್ರೆ ಸಾವಿನ ಸುದ್ದಿಯನ್ನು ಕೂಡ ಅಕ್ಷರದಿಂದ ಬರೆದು ಕಲಿಸಲ್ಲ. ಇಂಥ ಹೆಣ್ಮಕ್ಳು ಈ ಭಾರತ ದೇಶದಲ್ಲಿ ನಿಂತರೆ ಈ ಭಾರತ ದೇಶ ಮತ್ತಷ್ಟು ಉಜ್ವಲಮಾನವಾಗಿ ಬೆಳೀತದೆ ಅನ್ನುವಂತಹ ಕೆಲಸದಲ್ಲಿ ಹೆಂಡತಿಯಿಂದ ಕಾಣ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್.